ಗ್ಯಾಸ್ಟ್ರಿಕ್ ಇದನ್ನೆಲ್ಲ ಬಂದು ಕೆಮಿಕಲ್ ಎಲ್ಲ ರೀತಿ ಇರ್ತಾರೆ. ನಮ್ದು ಫಾರ್ಮ್ ಇರೋದು ಟಿಪ್ಟೂರಲ್ಲಿ. ವಿ ಹ್ಯಾವ್ 50 acre ಫಾರ್ಮ್. ಸೊ ಯು ನಿಮಗೆ ಸ್ವಾಗತ. ಇವತ್ತಿನ ದಿನ ನಾನು ಬೆಂಗಳೂರಲ್ಲಿ ಇರುವಂತಹ ಫುಡ್ಡಿಸ್ಗೆ ಇಷ್ಟ ಆಗುವಂತಹ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವ ಪ್ಲೇಸು ಎಲ್ಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದರೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ. ಇವತ್ತು ನಾನು ನಿಮ್ಮೆಲ್ಲ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಹತ್ರ ನಡೀತಿರುವಂತಹ ಅವರೇ ಬೇಳೆ ಮೇಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವರೇ ಬೇಳೆಯಲ್ಲಿ ವಿಧ ವಿಧವಾಗಿರುವಂತಹ ನೂರಾರು ತರದ ತಿಂಡಿಗಳನ್ನ ಮಾಡ್ತಾರೆ. ಹೇಗಿರುತ್ತೆ ಟೇಸ್ಟು ಅಂತ ಅಲ್ಲೇ ಹೋಗ್ಬಿಟ್ಟು ನೋಡೋಣ. ಹಾಗಿದ್ರೆ ಬನ್ನಿ ಆ ಸ್ಥಳಕ್ಕೆ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಬಂದಿದ್ದೀವಿ. ಇದು ನ್ಯಾಷನಲ್ ಕಾಲೇಜು ಗ್ರೌಂಡ್ಸ್ ಅಲ್ಲಿ ಬಸವನಗುಡಿ ಹತ್ರ ನಡೀತಿರೋದು ಶ್ರೀ ವಾಸವಿ ಅವರೇ ಬೇಳೆ ಮೇಳ 23ನೇ ವರ್ಷದ್ದು ನಡೀತಿರೋದು. 5ನೇ ತಾರೀಕಿಂದ 9ನೇ ತಾರೀಕುವರೆಗೂ ಇರುತ್ತೆ. ನೋಡಿ, ಈ ದೊಡ್ಡ ಮೇಳನ ಉದ್ಘಾಟನೆ ಮಾಡೋದಕ್ಕೆ ಸಿಹಿ ಕಹಿ ಚಂದ್ರು ಸರ್ ಬಂದಿದ್ದಾರೆ. ಮತ್ತೆ ಡೊಳ್ಳು ಕುಣಿತ ಆಗ್ತಾ ಇದೆ. ತುಂಬ ಅದ್ದೂರಿಯಾಗಿನೇ ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳ್ಬೋದು. ಐದನೇ ತಾರೀಕು ಅಂದ್ರೆ ಇವತ್ತು ಮಾರ್ನಿಂಗ್ 10:30ಗೆ ಇಲ್ಲಿ ಓಪನ್ ಆಗಿರೋದು. ಇಲ್ಲಿ ಎದುರುಗಡೆ ಕಾಣಿಸ್ತಿದಾರಲ್ಲ, ಅವರೇನೆ ವಾಸವಿ ಕಾಂಡಿಮೆಂಟ್ಸ್ ಓನರ್. ಅವರೇನೆ ಇಲ್ಲಿ ವರ್ಷ ಸ್ಟಾರ್ಟ್ ಮಾಡೋದು. ನೋಡಿ, ಇಲ್ಲಿ ಸ್ವೀಟ್ಸ್ ಎಲ್ಲ ಇಟ್ಟಿದ್ದಾರೆ. ಸಿಹಿ ಕಹಿ ಚಂದ್ರು ಸರ್ ಅವರು ಸ್ವೀಟ್ಸ್ ಎಲ್ಲ ತಗೋತಿದ್ದಾರೆ. ನಿಮಗೆ ಇಲ್ಲಿ ಸಿಗೋದಂತಹ ಐಟಮ್ಸ್ ಎಲ್ಲ 99% ಅವರೇ ಬೇಳೆಲಿ ಮಾಡಿರೋದೇನೆ ಇರುತ್ತೆ. ಮತ್ತೆ ಅಲ್ಲಿ ನೀವು ಸೆಲೆಬ್ರಿಟಿನೂ ನೋಡ್ತಿರ್ಬೋದು, ಎದುರುಗಡೆ ಅವರು ಕೂಡ ಬಂದಿದ್ದಾರೆ. ಏನೇನು ಐಟಮ್ ಸಿಗುತ್ತೆ ಇಲ್ಲಿ ಅಂತ ಹಾಕಿದ್ದಾರೆ ನೋಡಿ. ಮತ್ತೆ ಅಮೌಂಟ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ನೀವು ವೀಕೆಂಡಲ್ಲಿ ಎಲ್ಲಿಗೆ ಹೋಗೋದಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಫ್ರೈಡೇಯಿಂದನೇ ನಿಮಗೆ ಇಲ್ಲಿ ಬಂದು ತಿನ್ಬೋದು. ಇವತ್ತು ಈವ್ನಿಂಗಿಂದನೇ ಸ್ಟಾರ್ಟ್ ಆಗಿದೆ. ಮತ್ತು ಗೇಮ್ಸ್ ಎಲ್ಲ ಇರುತ್ತೆ. ಮಕ್ಕಳ ಜೊತೆ ಬಂದರೆ ನೀವು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಮಿಕ್ಸ್ಚರ್ ಇಟ್ಟಿದ್ದಾರೆ. ಇಲ್ಲಿ ವೆರೈಟಿ ಇಟ್ಟಿದ್ದಾರೆ. ಗಾರ್ಲಿಕ್ ಬೇರೆ, ಖಾರ ಬೇರೆ. ನಾನು ಇದನ್ನು ತಗೋತಾ ಇದ್ದೀನಿ. ಇದು 1/4 kgಗೆ 200 rupees ಹೇಳಿದ್ರು ಈ ಮಿಕ್ಸ್ಚರು. ಮತ್ತು ಚಿಕ್ಕಿ ಇದೆ ನೋಡಿ, ಅವರೇ ಬೇಳೆ ಚಿಕ್ಕಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ಅದನ್ನು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು 1/4 kgಗೆ 150 rupees ಇದು, ಅದನ್ನು ತೊಗೊಂಡಿದ್ದೀನಿ. ಇವರು ನೋಡಿ ಫೇಮಸ್ ಯೂಟ್ಯೂಬರ್, ದೊಡ್ಡ ಯೂಟ್ಯೂಬರ್ ಕೃಪಲ್ ಸರ್ ಇಲ್ಲಿ ಬಂದಿದ್ದಾರೆ ಇನಾಗ್ರೇಷನ್ಗೆ ಅಂತಾನೆ. ಅವರು ವಿಡಿಯೋ ಮಾಡ್ತಿದ್ದಾರೆ. ಇದು ಮೇಡಮ್ ಇವರೇನೆ ನೋಡಿ, ಎದುರುಗಡೆ ಇರೋರೇನೆ ಇದನ್ನು ಸ್ಟಾರ್ಟ್ ಮಾಡಿರೋದು ಈ ಅವರೇ ಬೇಳೆ ಮೇಳನ. ಹಿಂದೆ ಮಾಗಡಿ ಕಡೆಯಿಂದ ಇದಕ್ಕಿದ್ದ ಅವರೆಕಾಳನ್ನ ತೊಗೊಂಬಂದು ಇಲ್ಲಿ ಮಾರ್ತಾ ಇದ್ರಂತೆ. ಅದನ್ನು ಮಾರಬೇಕಾದ್ರೆ ಈಗ ಅದ್ರದ್ದು ಒಂದೇ ದಿನ ಇರೋದು ಇಟ್ಕೊಳ್ಳೋದು, ಹಬ್ಬ ಅಂದರೆ 2 ದಿನ ಇಟ್ಕೋಬೋದು ಇದಕ್ಕಿದ್ದ ಅವರೇ ಬೇಳೆನ. ಅದನ್ನು ಚೆಲ್ಬಿಟ್ಟು ಹೋಗ್ಬೇಕಾದ್ರೆ ಯಾರು ತಗೊಳ್ದೇ ಇದ್ದಾಗ ಈ ಮೇಡಮ್ ತಗೊಂಡು ಈ ಥರ ವೆರೈಟಿ ಆಗಿರೋ ತಿಂಡಿಗಳನ್ನ ಕಂಡಿಡಿದು ಅದನ್ನು ಮತ್ತೆ ಕಡಲೆಕಾಯಿ ಪರಿಷತ್ತರನ್ನೇ ದೊಡ್ಡದಾಗಿ ಇಲ್ಲಿ ಜಾತ್ರೆ ಮಾಡಬೇಕು ಅಂದ್ಬಿಟ್ಟು ಈ ಥರ ಸ್ಟಾರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಈ ಥರ ಎಲ್ಲ ಮಾಡಿರೋದು ಅವರೇ ಬೇಳೆಯಲ್ಲಿ ಇಷ್ಟೊಂದು ವೆರೈಟಿಯಾಗಿ ತಿಂಡಿ ತಿನಿಸುಗಳನ್ನ ಮಾಡಿರೋದು. ಈಗ ನೋಡಿ ಯಾವ್ಯಾವ ಥರ ಇಲ್ಲಿ ಇದೆ ತಿಂಡಿ ತಿನಿಸುಗಳು. ಹಾಗೆ ನಿಮಗೆ ಬೋರ್ಡ್ಗಳನ್ನ ತೋರಿಸ್ಕೊಂಡು ಹೋಗ್ತೀನಿ. ಇದು ಇದಕ್ಕಿದ್ದ ಬೇಳೆ ಬೋಂಡ, ಮತ್ತು ಇದಕ್ಕಿದ್ದ ಬೇಳೆ ಮಸಾಲೆ ಹೊಡೆ, ಎಲ್ಲ ಕಾಳುಗಳನ್ನ ಚಿಲುಕ್ಸ್ಬಿಟ್ಟೇನೆ ಇವರು ಇಲ್ಲಿ ಐಟಮ್ಸ್ನ ಮಾಡಿರೋದು. ಇದು ಉಪ್ಪಿನಕಾಯಿ ಮತ್ತು ಚಟ್ನಿ ಪುಡಿ ಕೌಂಟರ್ ಇದೆ. ಜನ ಎಲ್ಲ ಆಲ್ರೆಡಿ ಸೇರ್ತಾ ಇದ್ರು. ನಾನು ಬಂದಾಗ 11 o'clockಗೆ ಬಂದೆ ನಾನು. ಅವಾಗ ಅಷ್ಟೊಂದು ಜನ ಇರಲಿಲ್ಲ. ಸೊ ನಾನು ಇವತ್ತು ಇರಲ್ವೇನೋ, ಇದು ನಾಳೆ ಓಪನ್ ಆಗುತ್ತೆ ಅಂದ್ಕೊಂಡ್ರೆ ಆಮೇಲೆ 1 hour ಆದಮೇಲೆ ಫುಲ್ಲು ಜನ ಸೇರ್ಕೊಂಡ್ಬಿಟ್ರು. ನೋಡಿ, ಎಲ್ಲ ಫುಲ್ಲು ಜನಗಳು ಆಲ್ರೆಡಿ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಈವ್ನಿಂಗ್ ಮತ್ತು ವೀಕೆಂಡಲ್ಲಿ ಇನ್ನೂ ಜಾಸ್ತಿ ಜನ ಇರ್ತಾರೆ. ಚೆನ್ನಾಗಿರುತ್ತೆ ಅಲ್ಲೆಲ್ಲ ಹೋಗಿ ತಿನ್ನೋದಕ್ಕೆ. ಮಿಸ್ ಮಾಡ್ಕೊಳ್ಳೇಬೇಡಿ. ಅಲ್ಲೇ ಹತ್ರ ಇರೋರು ಹೋಗ್ಬಿಟ್ಟು ಬನ್ನಿ. ಮತ್ತು ಇಲ್ಲಿ ನಿಮಗೆ ಹೋಗೋದಕ್ಕೆ ಆಗಲ್ಲ ಅಂದರೆ RR ನಗರಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತಂತೆ. ಇಲ್ಲಿ ಮುಗಿದ್ಮೇಲೆ ಅಲ್ಲಿ ಯಾವ ಡೇಟ್ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ಸ್ಟಾರ್ಟ್ ಆಗೋದು. ಸ್ಟಾರ್ಟ್ ಆದಮೇಲೆ ಖಂಡಿತ ನಿಮಗೆ ಅಲ್ಲಿನೂ ಯಾವಾಗಿಂದ ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ.
ಇದು ನೋಡಿ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ನೀವೇನಾದ್ರು ಐಟಮ್ಸ್ ಬೇಕು ಅಲ್ಲಿ ತೊಗೊಳೋಕೆ ಅಂದರೆ ಇಲ್ಲೇ ಆರ್ಡರ್ ಮಾಡ್ಕೋಬೇಕು. ಕ್ಯಾಶ್ ಕೌಂಟರ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಇಲ್ಲೇ ಆರ್ಡರ್ ಮಾಡ್ಕೋತಿದ್ರು ಪಾರ್ಸಲ್ ಅಥವಾ ಇಲ್ಲಿ ತಿನ್ನೋದಕ್ಕೆ ಅಂತ. ಅಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಮ್ಗೆ ಐಟಮ್ಸು ಮತ್ತು ಅಮೌಂಟ್ ಬರುತ್ತೆ. ಮಿಕ್ಸ್ಚರ್ ಎಲ್ಲ ಆದಮೇಲೆ ಹಾಗೆ ಮುಂದೆ ಹೋದರೆ ಇಲ್ಲಿ ನೋಡಿ ಸೂಪರ್ ನೆಟ್ಸ್ ಅಂತ ಒಂದು ಕಂಪ್ನಿಯವರು ಬಂದು ಇಲ್ಲಿ ಎಲ್ಲ ಸೇಲಿಗೆ ಇಟ್ಟಿದ್ರು. ಇದು ಏನು ಅಂತ ನಾನು ನೋಡಿದೆ, ಅವರೇ ಟೇಸ್ಟಿಗೆ ಕೊಟ್ಟರು. ಕಡಲೆ ಬೀಜಕ್ಕೆ ಗೋಧಿ ಹಿಟ್ಟು ಮತ್ತು ತೆಂಗಿನಕಾಯಿ ಹಾಲನ್ನು ಕೋಟಿಂಗ್ ಮಾಡಿರೋದು. ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿದೆ ಇದು. ನನಗಂತೂ ಸಖತ್ ಇಷ್ಟ ಆಯಿತು ಡಿಫ್ರೆಂಟ್ ಟೇಸ್ಟಲ್ಲಿ ಕಡಲೆ ಬೀಜನ ತಿನ್ನೋದು. ನೀವು ಆ ಕಡೆ ಹೋದಾಗ ಅದನ್ನು ನೋಡಿ ಟೇಸ್ಟ್ ಮಾಡಿ ಫಸ್ಟು ಟೇಸ್ಟಿಗೆ ಕೊಡ್ತಾರೆ, ಆಮೇಲೆ ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಒಂದು ಪ್ಯಾಕೆಟ್ 50 ರೂಪೀಸ್ ಇರುತ್ತೆ. ನಾವು 4 ಅಥವಾ 3 ತೊಗೊಂಡ್ರೆ ಒಂದು ಫ್ರೀ ಕೊಡ್ತಾರೆ. ಅದಾದಮೇಲೆ ಇಲ್ಲಿ ಮಮೋಸ್ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತ ಬಂದೆ. ಇದಾದಮೇಲೆ ನೋಡಿ ಅವರೆಕಾಳು ಮಸಾಲ ವಡೆ, ಇದನ್ನು ತಿನ್ನೋಕೆ ಬಂದಿದ್ದೀನಿ. ಎಲ್ಲದೂ ಟೇಸ್ಟು ಸೂಪರಾಗೇ ಇರುತ್ತೆ ಇಲ್ಲಿ. ಅವರೆಕಾಳು ಇಷ್ಟಪಡೋರಿಗೆ ತುಂಬ ಒಳ್ಳೆ ಹಬ್ಬ ಅಂತಲೇ ಹೇಳ್ಬೋದು. ಫುಡೀಸ್ಗೆಲ್ಲ ಬಂದು ಟ್ರೈ ಮಾಡಿ. ಬಿಸಿ ಬಿಸಿಯಾಗಿ ಮಸಾಲ ವಡೆ ರೆಡಿ ಆಗ್ತಿದೆ, ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಮಸಾಲ ವಡೆ 30 ರೂಪಾಯಿಗೆ 2 ಕೊಡ್ತಾರೆ. ದುಡ್ಡು ಜಾಸ್ತಿನೇ ಆಯಿತು, 30 ರೂಪಾಯಿಗೆ 2 ಅನಿಸ್ಬೋದು. ಆದರೆ ಅದು ಹೆವಿ ದಪ್ಪನೇ ಇರುತ್ತೆ, ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೀವು ಬಂದಾಗ ಟ್ರೈ ಮಾಡ್ಬೋದು ಒಂದ್ಸಲನೂ. ಅವರೇ ಬೇಳೆದು ಅಥವಾ ಅವರೆಕಾಳ್ದು ವಡೆ ತಿಂದಿಲ್ಲ ಅಂದರೆ ನೀವು ಈ ಕಡೆ ಟ್ರೈ ಮಾಡ್ಬೋದು. ಇದಾದಮೇಲೆ ನೋಡಿ ನಾನು ಜಾಮೂನ್ ಟ್ರೈ ಮಾಡ್ತಾ ಇದ್ದೀನಿ. ಅವರೇ ಬೇಳೆ ಜಾಮೂನ ಅಂತ ಫಸ್ಟ್ ಟೈಮ್ ನಾನು ನೋಡಿದ್ದು. ಸೊ ಟೇಸ್ಟ್ ಹೇಗಿರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೆ. 20 ರೂಪಾಯಿಗೆ ಒಂದು ಜಾಮೂನು. ಅದು ಬಿಟ್ಟರೆ ಇಲ್ಲೆಲ್ಲ ಬೇರೆ ಸ್ವೀಟ್ಸ್ ಇದೆ, ಎಲ್ಲ ಅವರೇ ಬೇಳೆಲೇ ಮಾಡಿರೋದು. ಚಂಪಾಕಲಿ ಆಗಿರ್ಬೋದು, ಬೇರೆ ಸ್ವೀಟ್ಸ್ ಎಲ್ಲ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ನಿಮ್ಗೆ ಯಾವ ಸ್ವೀಟ್ ಇಷ್ಟ, ಹಲ್ವನೂ ಇರುತ್ತೆ, ಅದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಜಾಮೂನ್ ಅಂತೂ ಸೂಪರಾಗಿತ್ತು. ಇದಾದಮೇಲೆ ಮತ್ತೆ ಇಲ್ಲಿ ಬೇರೆ ಗಣ್ಯರೆಲ್ಲ ಇನಾಗ್ರೇಷನ್ಗೆ ಬಂದಿದ್ದಾರಲ್ಲ, ಅವರೆಲ್ಲ ಹಾಗೆ ಫುಡ್ ಮೇಳ ಅಥವಾ ಅವರೇ ಬೇಳೆ ಮೇಳನ ಇದನ್ನು ರೌಂಡ್ ಹಾಕ್ಕೊಂಡು ಟೇಸ್ಟ್ ಬೇರೆ ಐಟಮ್ಸ್ನ ಟೇಸ್ಟ್ ನೋಡ್ತಾ ಇದ್ರು. ಹಾಗೆ ಮುಂದೆ ಹೋದರೆ ರಾಗಿ ಮುದ್ದೆ, ಅವರೆಕಾಳು ಸಾರು ಇದೆ, ಮತ್ತು ಅವರೆಬೇಳೆ ಪಲಾವ್ ಇದೆ. ಕಾಳನ್ನ ಅಂತ ಕರಿತೀವಿ ನಮ್ಮ ಕಡೆ ಅದನ್ನು. ಅವರೆಬೇಳೆ ಬೇಕರಿ ಕೌಂಟರ್ ಇದೆ. ಜಾಸ್ತಿ ಓಪನ್ ಆಗಿರಲಿಲ್ಲ, ಮೋಸ್ಟ್ಲಿ ಈವ್ನಿಂಗ್ ಒಳಗಡೆ ಎಲ್ಲ ಓಪನ್ ಆಗಿಬಿಡುತ್ತೆ. ಆರ್ಗ್ಯಾನಿಕ್ ಜ್ಯೂಸ್ ಇಟ್ಟಿದ್ದಾರೆ, ಫ್ರೆಶ್ ಜ್ಯೂಸು, ಮ್ಯಾಂಗೋ ಜ್ಯೂಸ್ ಎಲ್ಲ ಇಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ಎದುರುಗಡೆ ಮೊಬೈಲ್ ಗ್ರಾಸರಿ ದಿನಸಿ ಬಂಡಿ ಕಾಣಿಸ್ತಾ ಇರ್ಬೋದು. ಗ್ರಾಸರಿ ಐಟಮ್ಸ್ ಎಲ್ಲ ಸಿಗುತ್ತೆ. ನೀವು ಇಲ್ಲಿ ಬಂದರೆ ತಿನ್ನೋದಷ್ಟೆಲ್ಲ, ಮನೆಗೆ ಏನಾದರೂ ಐಟಮ್ಸ್ ಬೇಕಿದ್ರೆ ತೊಗೊಂಡು ಹೋಗ್ಬೋದು. ಅವ್ರು ಈಗ ಓಪನ್ ಮಾಡ್ತಾ ಇದ್ರು 12 o'clock ಸಮಯದಲ್ಲಿ. ಸೊ ಅದನ್ನು ಹಾಗೆ ನಿಮಗೆ ಒಂದು ತುಣುಕು ತೋರಿಸಿದ್ದೀನಿ ನೋಡಿ. ಈಗ ತುಂಬ ಜನ ಆಗಿಬಿಟ್ಟಿದ್ದಾರೆ. ಅಲ್ಲಿಂದ ಹಾಗೆ ಮುಂದೆ ಬಂದರೆ ನಿಮಗೆ ಅವರೆಬೇಳೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಸಿಗುತ್ತೆ. ಅಕ್ಕಿ ರೊಟ್ಟಿ ಈಗ ತಯಾರು ಮಾಡ್ತಾ ಇದ್ರು, ನೀವು ಟೇಸ್ಟ್ ಮಾಡ್ಬೋದು. ಅವರೆಬೇಳೆಯಲ್ಲಿ ರೊಟ್ಟಿ ಟೇಸ್ಟ್ ಮಾಡಿಲ್ಲ ಅಂದರೆ. ಇದೆಲ್ಲ ನಿಮಗೆ ಸ್ಟಾರ್ಟಿಂಗಲ್ಲೇ ಅಲ್ಲಿ ಆರ್ಡರ್ ಮಾಡೋದು ತೋರಿಸಿದ್ನಲ್ಲ, ಅಲ್ಲಿ ಮಾಡ್ಬೋದು. ಅವರೆಬೇಳೆ ದೋಸೆನೂ ಅಷ್ಟೇ ಸಖತ್ತಾಗಿರುತ್ತೆ. ಅದನ್ನು ಹಾಗೆ ಹಿಟ್ಟನ್ನು ಹಾಕ್ಬಿಟ್ಟು ಮೇಲ್ಗಡೆ ನೋಡಿ ಅವರೆಬೇಳೆನ ಕೈಯಲ್ಲಿ ಹಾಗೇ ತೊಡ್ತಾರೆ ಸಾಫ್ಟಾಗಿ. ಬೇಯಿಸ್ಬಿಟ್ಟು ಕ್ರಿಸ್ಪಿಯಾಗಿ ಆಯಿಲೆಲ್ಲ ಹಾಕ್ಬಿಟ್ಟು ರುಚಿಯಾಗಿ ಕೊಡ್ತಾರೆ. ಸೂಪರಾಗಿರುತ್ತೆ ನೋಡಿ. ಆಯಿಲು ಚೆನ್ನಾಗಿ ಹಾಕ್ತಿದ್ದಾರೆ. ನಾನು ಫಸ್ಟ್ ಟೈಮ್ ಅವರೆಬೇಳೆಲಿ ಇಷ್ಟೊಂದು ಐಟಮ್ಸ್ ಇಲ್ಲೆಲ್ಲ ನೋಡಿದ್ದು. ಇವರು ಮಾವ ಬಾಮೈದ ಹಾಗೇನೆ ತಮಾಷೆ ಮಾಡ್ತಾ ಇದ್ರು ವಿಡಿಯೋ ಮಾಡ್ತಿರ್ಬೇಕಾದ್ರೆ. ಇಲ್ಲಿರೋರೆಲ್ಲ ಸ್ಟಾಫ್ಸು ಅಷ್ಟೇನೆ. ಇಲ್ಲಿರುವಂತಹ ಚಿಕ್ಕ ಚಿಕ್ಕ ಅಂಗಡಿಗಳಿರ್ತಾವಲ್ಲ, ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ, ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ. ನಿಮಗೆ ಬರೀ ಮಾತಾಡೋದೊಂದೆಲ್ಲ, ಟೇಸ್ಟು ಅಷ್ಟೇ ರುಚಿಯಾಗಿ ಮಾಡಿಕೊಡ್ತಾರೆ ನೋಡಿ. ರುಚಿಯಾಗಿರುವಂತಹ ಅವರೆಬೇಳೆ ದೋಸೆ ರೆಡಿಯಾಗಿದೆ. ದೋಸೆ ಎಲ್ಲ ಆದಮೇಲೆ ಮತ್ತೆ ಪಕ್ಕಕ್ಕೆ ಬಂದರೆ ಮೊಸರು ಮತ್ತು ಅವರೆಬೇಳೆ ಕೋಡ್ಬೇಳೆ ರೆಡಿ ಆಗ್ತಾ ಇದೆ. ಕೋಡ್ಬೇಳೆನ ನೋಡಿ ನೀಟಾಗಿ ಆಲ್ರೆಡಿ ಬೇಯಿಸ್ತಾ ಇದ್ದಾರೆ. ಅವರೆಬೇಳೆ ಕೋಡ್ಬೇಳೆ ಆದಮೇಲೆ ಈ ಕಡೆ ಇನ್ನೇನಿದೆ ಅಂತ ನೋಡ್ಕೊಂಡು ಬಂದರೆ ಕರ್ನಾಟಕ ಸ್ಪೆಷಲ್ ಹೋಳಿಗೆ ಇದೆ, ಒಬ್ಬಟ್ಟು. ಅದು ಅವರೆಬೇಳೆ ಒಬ್ಬಟ್ಟು. ಹೆಲ್ದಿಯಾಗಿ ಕಾಯಿ ಮತ್ತು ಬೆಲ್ಲ ಅವರೆಬೇಳೆಯಿಂದ ಮಾಡಿರೋದು ಒಬ್ಬಟ್ಟು ನೋಡಿ ಇಲ್ಲಿ ಬೇಯಿಸ್ತಾ ಇದ್ದಾರೆ.
ಇದೆಲ್ಲ ಆದಮೇಲೆ ಪಕ್ಕಕ್ಕೆ ಬಂದರೆ ನಿಮಗೆ ಸ್ವಲ್ಪ ಶಾಪಿಂಗ್ ಮಾಡ್ಬೋದು. ನೀವು ಮಕ್ಳ ಜೊತೆಲ್ಲ ಬಂದರೆ ಸ್ಲಿಪ್ಪರ್ಸ್ ಎಲ್ಲ ಸಿಗುತ್ತೆ, ಡ್ರೆಸ್ಸಸ್ ಎಲ್ಲ ಕಾಣಿಸ್ತಿದೆ ನಿಮಗೆ, ಮಕ್ಕಳಿಗೆ ಬೇಕಾಗಿರುವಂತಹ ಐಟಮ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಟೀ ಮತ್ತು ಇದೆ ವೆರೈಟಿ ಟೀಸು ಸಿಗುತ್ತೆ. ಇಲ್ಲಿ ನೋಡಿ ಎಲ್ಲ ಪರ್ಚೇಸ್ ಕೂಡ ಮಾಡ್ತಿದ್ದಾರೆ. ಇಲ್ಲೆಲ್ಲ ಕ್ಲಾತ್ಸ್ ಇದೆ. ಇದು ಇವಾಗ ಓಪನ್ ಮಾಡ್ತಾ ಇದ್ರು. ಫಿಟ್ನೆಸ್ದು ಮೋಸ್ಟ್ಲಿ ಬಾಡಿ ಮಸಾಜ್ ಎಲ್ಲ ಇಲ್ಲಿ ಮಾಡಿಕೊಡ್ತಾರೆ ಅನ್ಸುತ್ತೆ. ಈಗ ಮಾಲ್ಗಳಲ್ಲೆಲ್ಲ ಇರುತ್ತಲ್ಲ ಆ ಥರ. ಹಾಗೆ ಹೊರಗಡೆ ಬಂದರೆ ಇಲ್ಲಿ ಗೇಮ್ಸಿಗೆಲ್ಲ ರೆಡಿ ಮಾಡ್ತಾ ಇದ್ರು. ವೀಕೆಂಡಲ್ಲಂತೂ ಇಲ್ಲಿ ಜಾತ್ರೆ ನಡೆಯುತ್ತೆ ಅನ್ಬೋದು. ಮೋಸ್ಟ್ಲಿ ನಾಳೆಯಿಂದನೇ ಸ್ಟಾರ್ಟ್ ಅಲ್ಲ, IT ಅವ್ರಿಗೆಲ್ಲ ನಾಳೆ ಈವ್ನಿಂಗಿಂದನೇ ಸ್ಟಾರ್ಟ್ ಆಗುತ್ತೆ ಈ ವೀಕೆಂಡು. ಸೊ ಅವರೆಲ್ಲ ಇಲ್ಲಿ ಬಂದರೆ ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು. ಇದೆಲ್ಲ ಆರ್ಗ್ಯಾನಿಕ್ ಆಯಿಲ್ಸು, ಗಾಣದಲ್ಲಿ ಮಾಡಿರೋ ಆಯಿಲು. ಇದು ನೋಡಿ, ನಿಮಗೆ ಕಣ್ಣಲ್ಲಿ ಡಾರ್ಕ್ ಸರ್ಕಲ್ ಏನಾದ್ರು ಇದ್ದರೆ ಈ ಅಲೋವೆರಾದು ಐಸ್ ಪ್ಯಾಕ್ನ ಕಣ್ಣಿಗೆ ಹಾಕ್ಕೊಂಡ್ರೆ ನಿಮಗೆ ಹೋಗುತ್ತೆ ಅಂತ ಹೇಳ್ತಿದ್ರು. ನಿಮಗೆ ಯೂಸ್ಫುಲ್ ಆದರೆ ಈ ಕಡೆ ಬಂದಾಗ ನೀವು ತಗೋಬೋದು. ನೋಡಿ 100 ರೂಪೀಸ್ ಇದು. ಮತ್ತು ಈ ಕ್ಲಾತ್ ಒಳಗಡೆ ನೀವು ಬಿಸಿ ನೀರು ಹಾಕಿ ಬಾಡಿಗೆ ಮಸಾಜ್ ಮಾಡ್ಬೋದು. ಇದು 150 ರೂಪೀಸ್ದು. ನಿಮಗೆ ಡೀಟೇಲಾಗಿ ಅವರೇ ತಿಳಿಸ್ಕೊಡ್ತಾರೆ ನಿಮಗೆ ಏನಾದರೂ ಡೌಟ್ ಇದ್ದರೆ. ಇದನ್ನು ಬಾಡಿ ಮಸಾಜ್ ಮಾಡ್ಕೊಳ್ಳೋದು. ಇದು ನೋಡಿ, ಇದು ನನ್ನ ಕೈಗೆ ಹಾಗೆ ಅವರೇ ಮಾಡ್ತಾರೆ ನೋಡಿ. ಇವಾಗ ಇದು ಎಲೆಕ್ಟ್ರಿಕ್ದು ಅಥವಾ ನೀವು ಶೆಲ್ಲು ಹಾಕೋಬಹುದು. ನಿಮಗೆಲ್ಲರೂ ಬಾಡಿ ಪೈನ್ ಇದ್ದರೆ ಅದನ್ನೆಲ್ಲ ಹಾಕ್ಕೊಂಡು ಮಸಾಜ್ ಮಾಡ್ಕೋಬಹುದು. ಇದೆಲ್ಲ ನೀವು ಫೇಶಿಯಲ್ ಮಾಡೋದಾದರೆ, ಪಾರ್ಲರ್ಗೆ ಹೋಗೋರಿದ್ರೆ ರೆಗ್ಯುಲರಾಗಿ ಇದನ್ನೆಲ್ಲ ನೀವು ಫೇಶಿಯಲ್ ಮಾಡಿದಾಗ ಹಾಗೆ ಫೇಸಿಗೆ ಮಸಾಜ್ ಮಾಡ್ಕೊಳ್ಳೋದು. ಅದೂ ಕೂಡ ಶೆಲ್ಲಲ್ಲೇ ಇರುತ್ತೆ. ನಿಮಗೆ ಯೂಸ್ಫುಲ್ ಆದರೆ ತೊಗೋಬಹುದು. ಅದು ಬಿಟ್ಟರೆ ನೋಡಿ, ಅಕ್ಷಕಲ್ಪ ಆರ್ಗ್ಯಾನಿಕ್ ಫಾರ್ಮ್ಸ್ ಅವ್ರದ್ದು ಎಲ್ಲ ಅವರೇ ಓನ್ ಆಗಿ ತಯಾರು ಮಾಡಿರೋದು, ಟಿಪ್ಟೂರಿಂದ ಬಂದಿರೋದು ಇದು ಐಟಮ್ಸ್ ಎಲ್ಲ. ಅದ್ರ ಬಗ್ಗೆ ಅವರೇ ಹೇಳ್ತಾರೆ, ಬನ್ನಿ ಕೇಳೋಣ. From Akshakalpa, we are promoting our app. Actually, you can see our product like milk, buttermilk, honey, ghee, dosa, ragi batter, dosa batter, everything we have. Like just you have to download our Akshakalpa app. So ನೀವು ಮಾಡಿದ್ರೆ ನಿಮಗೆ ಫಸ್ಟ್ ರೀಚಾರ್ಜ್ ನಿಮಗೆ ಲೈಕ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಪ್ಲಸ್ ನಿಮಗೆ ಫ್ರೀ ಡೆಲಿವರಿ ಇರುತ್ತೆ. ನೋ ಸಬ್ಸ್ಕ್ರಿಪ್ಷನ್, ನೋ ಮಿನಿಮಮ್ ಆರ್ಡರ್. ಒನ್ ಬಟರ್ ಮಿಲ್ಕ್ ಆಲ್ಸೋ ಇಫ್ ಯು ಆರ್ಡರ್, ಫ್ರೀ ಡೆಲಿವರಿ ಇನ್ ಯೋರ್ ಡೋರ್ ಸ್ಟೆಪ್. ಸೊ ಎಲ್ಲವೂ ಲೈಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್. ನಮ್ಮದು ಯಾವುದೇ ಥರದ್ದು ಕೆಮಿಕಲ್, ಆಂಟಿಬಯೋಟಿಕ್ ಯಾವುದೇ ಥರದ ಪ್ರಾಡಕ್ಟ್ ನಮ್ಮದು ಯೂಸ್ ಮಾಡಲ್ಲ. ನಮ್ಮದು ಫಾರ್ಮ್ ಇರೋದು ಟಿಪ್ಟೂರಲ್ಲಿ. ವಿ ಹ್ಯಾವ್ 50 acre farm, so you can visit our farm also. With your kid, with your family, you can visit. We will arrange for your family. So please join our counter. Avare madam pehले madam in our counter is there. Please join us. ಕೌಂಟರ್ ನಂಬರ್ 36. Counter number 36. ಅಕ್ಷಯಕಲ್ಪ ಆರ್ಗ್ಯಾನಿಕ್ ಫಾರ್ಮ್ ತಿಪ್ಟೂರಲ್ಲಿ 50 ಎಕರೆಸ್ ಇದೆ. ನೀವು ಒನ್ ಡೇ ಔಟಿಂಗ್ ಅಥವಾ 2 ಡೇಸ್ ಬ್ಯಾಂಗ್ಳೂರಿಂದ ಔಟಿಂಗ್ ಹೋಗಬೇಕು ಅಂದರೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ಹಳ್ಳಿ ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದರೆ ಬೆಂಗಳೂರವರು ಅಲ್ಲಿ ಹೋಗ್ಬಿಟ್ಟು ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅದಾದಮೇಲೆ ನೋಡಿ, ಗ್ಯಾಸ್ ಔಟ್ ಅಂತ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಈ ಸರ್. ಬನ್ನಿ ಕೇಳೋಣ. ಸರ್ ಏನು ಸರ್ ಇದು ಗ್ಯಾಸ್ ಔಟು? ನಾರ್ಮಲಿ ಗ್ಯಾಸ್ಟ್ರಿಕ್ ಇದನ್ನೆಲ್ಲ ಬಂದು ಕೆಮಿಕಲ್ ಎಲ್ಲ ರೀತಿ ಇರ್ತಾರೆ. ನಾವು ನ್ಯಾಚುರಲ್ ಹೆರ್ಬಲ್ ಪ್ರಾಡಕ್ಟ್ನಲ್ಲಿ ಮಾಡಿರೋದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಡೈಜೆಷನ್ ಗ್ಯಾಸ್ ಇಶ್ಯೂನ ಸಾಲ್ವ್ ಮಾಡುತ್ತೆ. ಓಕೆ. ಜೀರಾ, ಮೇಥಿ ಆ ಥರ ಐಟಮ್ಸ್ ಯಾವುದು ಸೈಡ್ ಎಫೆಕ್ಟ್ ಇರಲ್ಲ. ಸೋಡಾ ಮತ್ತು ಇದು ಊಟಕ್ಕೆ ಮುಂಚೆನೇ ತಗೋಬೋದು, ಊಟ ಆಗಿದ ಮೇಲೆ ತಗೊಳ್ಳಿ. ನಿಮ್ಗೊಂದು ಸ್ಯಾಂಪಲ್ ನೀವು ಟೆಸ್ಟ್ ಮಾಡಿ. ನೀವು ಗ್ಯಾಸ್ಟ್ರಿಕ್ ಇಂದ ಬಳಲ್ತಿದ್ರೆ ಈ ಕಡೆ ಬಂದಾಗ ಇದನ್ನು ಒಂದ್ಸಲ ಟ್ರೈ ಮಾಡಿ. 10 ರೂಪಾಯಿ ಅಷ್ಟೇ. ಫುಲ್ಲು ಆರ್ಗ್ಯಾನಿಕ್ ಅಂತ ಹೇಳಿದ್ರು. ಮತ್ತೆ ನೋಡಿ, ಇದ್ರದ್ದೆಲ್ಲ ಡೀಟೇಲ್ಸ್ ಇಲ್ಲಿ ಇದೆ. ಬರೀ ಆರ್ಗ್ಯಾನಿಕ್ ಐಟಮ್ಸ್ ಇಂದನೇ ಮಾಡಿರೋದು, ಯಾವುದೇ ರೀತಿ ಸೋಡಾ ಅಥವಾ ಬೇರೆ ಯಾವುದೇ ರೀತಿ ಕೆಮಿಕಲ್ಸ್ ಹಾಕ್ಬಿಟ್ಟು ಇದನ್ನ ಮಾಡಿಲ್ಲ ಅಂತ ಹೇಳಿದ್ರು. ನಿಮಗೆ ಡೌಟ್ ಇದ್ರೆ ಅವ್ರ ಕೈಲ ಹತ್ರನೇ ಕ್ಲಿಯರ್ ಮಾಡ್ಕೋಬಹುದು ತಗೊಳ್ಳೋಕೆ ಮುಂಚೆ. ನೋಡಿ, ಇದಿಷ್ಟು ಅವರೇ ಮೇಳ ನಡೀತಿರುವಂತಹ ಫಂಕ್ಷನ್ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಲ್ಲಿ ಬಂದು ನೀವು ಖಂಡಿತವಾಗಿಯೂ ವೀಕೆಂಡಲ್ಲಿ ಎಂಜಾಯ್ ಮಾಡಬಹುದು. ಅಷ್ಟು ಟೇಸ್ಟಿಯಾಗಿರುತ್ತೆ ಫುಡ್ಡು. ಮತ್ತು ಗೇಮ್ಸು ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ. ಮತ್ತು ಈ ಕಡೆ ಬೇರೆ ನಿಮಗೆ
ಟೂರ್ಗೆ ಹೋಗಬೇಕು ಅಂದಾಗ, ಟ್ರಿಪ್ ಹೋಗಬೇಕು ಅಂದಾಗ, ಫಾರ್ಮ್ ಹೌಸ್ಗಳೆಲ್ಲ ಬೇಕು ಅಂದರೆ ಅದ್ರದ್ದು ಡೀಟೇಲ್ಸ್ ಸಿಗ್ತಾ ಇದೆ. ಹೆಲ್ತ್ ಪ್ರಾಬ್ಲಮ್ ಇದೆ, ಗ್ಯಾಸ್ಟ್ರಿಕ್ ಇದ್ದರೆ ಅದ್ರದ್ದು ಅಲ್ಲಿ ನಿಮಗೆ ಐಟಮ್ಸ್ ಸಿಗುತ್ತೆ. ಸೊ ಗಾಣದ ಎಣ್ಣೆನೂ ಸಿಗುತ್ತೆ, ಎಲ್ಲ ಥರ ಐಟಮ್ಸು ಕೂಡ ಇಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ನೀವು ಒಂದ್ಸಲ ಬಂದು ವಿಸಿಟ್ ಮಾಡೋದ್ರಲ್ಲಿ ಏನು ಲಾಸ್ ಇಲ್ಲ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಇಮ್ಮಿಡಿಯೇಟಾಗಿ ಬರುತ್ತೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಆಂಜನೇಯ.